ಯಾಕೋ ಹೀಗ್ ಮಾಡ್ದೆ? ನಿಮ್ ಮನೇಲಿ ಎಲ್ರೂ ಒಪ್ಸಿ ಮದ್ವೆ ಆಗೋಣ ಅಂತ ಹೇಳಿದ್ದೆ ತಾನೆ? ಅಮ್ಮಂಗೆ ತಾತಂಗೆ ಮದ್ವೆ ವಿಷಯ ಗೊತ್ತೇ ಇರ್ಲಿಲ್ಲ ಅಂದಿದ್ರೆ ನಾನ್ ತಾಳಿನೇ ಕಟ್ಟಿಸ್ಕೊತಿರ್ಲಿಲ್ಲ. ನಾನು ಏನ್ ಮಾಡ್ಲಿ ಬಾಸು, ನಿನ್ನೆ ತಾತನ ಹತ್ರ ಮಾತಾಡ್ತಿ, ಅವ್ರ ಈ ಮದ್ವೆನ ಬಿಲ್ಕುಲ್ ಆಗಲ್ಲ ಅಂತಂದ್ರು. ಸೊ ಅದಕ್ಕೆ ಡಿಸಿಷನ್ ತಗೊಂಡೆ ನಾನು ಅಮ್ಮನ ಹತ್ರ ಹೇಳಿ ಹೋಗೋಣ ಅನ್ಕೊಂಡೆ. ಅಮ್ಮ ತಾತನ ಹತ್ರ ಏನು ಮುಚ್ಚಿಡಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಅಮ್ಮ, ತಾತನ ಬಗ್ಗೆ ಯೋಚಿಸ್ತಿದ್ದೀರ? ಮಾವ ಮದುವೆ ಬಗ್ಗೆ ತುಂಬಾ ಕನ್ಸ್ ಕಂಡಿದ್ರು. ಹೀಗಾಯ್ತಲ್ಲ ಅಂತ ಅವರು ದುಡುಕಿ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ ನೀನು. ನನಗೂ ತುಂಬಾ ಭಯ ಆಗ್ತಾ ಇದೆ. ತಾತನ ರೂಮಲ್ಲಿ ಬೇರೆ ಅದು. ಅಮ್ಮ, ನೀವಿಷ್ಟೆಲ್ಲ ಭಯ ಪಡೋ ಅಗತ್ಯ ಇಲ್ಲ. ತಾತಂಗ ಆ ರೀತಿ ಉದ್ದೇಶ ಇದ್ದಿದ್ರೆ ಅವ್ರು ನಮ್ಮ ಮೇಲೆ ಮಂಗಳಾಕ್ಷತೆ ಹಾಕ್ತಾನೆ ಇರ್ಲಿಲ್ಲ. ಅವ್ರ ಕೋಪ ಸಹಜ, ಆದ್ರೆ ಆ ಕೋಪ ಸಮರ್ಥ ಮೇಲೆ, ನನ್ ಮೇಲೆ ಇರ್ಬಹುದು, ನಿಮ್ ಮೇಲೆ ಇರಲ್ಲ. ಅಮ್ಮ, ನೀವ್ ಕನ್ವಿನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಕನ್ವಿನ್ಸ್ ಆಗೇ ಆಗ್ತಾರೆ. ಇಲ್ಲ ಬಾಸ್, ನಮ್ ತಾತನ ಬಗ್ಗೆ ನಿನಗೆ ಗೊತ್ತಿಲ್ಲ. ತಾತನ್ ಬಗ್ಗೆ ನನಗ್ ಗೊತ್ತಿಲ್ಲ, ಆದ್ರೆ ಅಮ್ಮನ್ ಬಗ್ಗೆ ಚೆನ್ನಾಗ್ ಗೊತ್ತಲ್ವಾ? ತಾತ ಅಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದಾರೆ. ಅವ್ರ ವಿರುದ್ಧವಾಗಿ ಹೋಗಿ ಅಮ್ಮ ನಮ್ ಮದ್ವೆ ಮಾಡ್ಸಿರಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅಮ್ಮನ್ ಮಾತು ಕರೆಗದೆ ಇರೋರು ಯಾರಿದಾರೆ ಹೇಳು? ಹೌದು, ನೀವು ಇಷ್ಟು ವರ್ಷದಿಂದ ಅವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಮಾತು ಅವ್ರು ಖಂಡಿತ ಒಪ್ಕೊಂಡೇ ಒಪ್ಕೊಳ್ತಾರೆ. ಧೈರ್ಯವಾಗಿರಿ. ಸಂಧ್ಯಾ, ವಿಷಯ ಗೊತ್ತಾಯ್ತೇನೆ? ನಿಮ್ಮ ಅಣ್ಣ ಯಾರಿಗೂ ಹೇಳ್ದೆ ಮದ್ವೆ ಆಗಿ ಬಂದಿದ್ದಾನೆ. ಗೊತ್ತಾಯ್ತು. ಈಗ ಅವರಿಬ್ರು ಎಲ್ಲಿದ್ದಾರೆ? ಮನೆ ಹತ್ರ ಬಂದಿದ್ದಾರೆ, ಆದ್ರೆ ಬಾಗ್ಲ ಹಾಕಿದೆ. ನಿಮ್ ಹಿಟ್ಲರ್ ತಾತ ಮನೆ ಒಳಗೆ ಇದ್ದಾರೆ. ಗೊತ್ತಿತ್ತು ನನ್ಗೆ ಅವರಿಬ್ರಿಗೆ ನಡು ಬೀದಿನೇ ಗತಿ ಅಂತ. ಅಷ್ಟಕ್ಕೂ ಆ ಮುದ್ಕ ಅವ್ರಿಬ್ರನ್ನ ಮನೆ ಒಳಗೆ ಹೇಗ್ ಸೇರಿಸ್ತಾನೆ? ನಮ್ ಮುಖ ಮುಸ್ಟಿ ನೋಡ್ದೆ ಅವಮಾನ ಮಾಡದ್ನಲ್ಲ, ಇವ್ರಿಗೂ ಅದೇ ಗತಿ ಬರೋದು. ನೋಡ್ತಾ ಇರು. ಹೌದು, ನೀನೆಲ್ಲಿದ್ಯಾ ಈಗ? ನಿಮ್ ಮನೆ ಆಚೆನೆ ಇದೀನಿ. ಇಂಥ ಡ್ರಾಮಾನ ಮಿಸ್ ಮಾಡ್ಕೋತೀನಾ? ನಾನು ಪಕ್ಕಕ್ಕೆ ಬಂದು ಫೋನ್ ಮಾಡ್ತಾ ಇರೋದು. ಒಳ್ಳೆ ಕೆಲಸ ಮಾಡ್ದೆ ನೋಡು. ಅಲ್ಲೇನೇನ್ ನಡೀತಿದ್ಯೋ ಎಲ್ಲಾನು ಲೈವ್ ಕಾಮೆಂಟ್ರಿ ಕೊಡ್ತಾ ಇರು. ಕಾಲ್ ಕಟ್ ಮಾಡಕ್ ಹೋಗ್ಬೇಡ. ನಾನು ಇಲ್ಲಿಂದ ಎಲ್ಲ ಕೇಳಿಸ್ಕೊಳ್ತಾ ಇರ್ತೀನಿ. ಸರಿ. ಅಮ್ಮ ಒಂದ್ ನಿಮಿಷ. ದತ್ತಣ್ಣ, ನಾನು ಶೇಷು ಕಣೋ, ಬಾಗಲ್ ತೆಗಿಯೋ. ಪಾಪ ತುಂಬಾ ನೊಂದ್ಕೊಂಡಿದ್ದಾನೆ ಅನ್ಸುತ್ತೆ. ಅವನಿಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರು ಕರೆದ್ರೆ ಬಾಗಿಲು ತೆಗಿಬೋದೇನೋ. ಅಮ್ಮ, ತಾತ ತಾತ ಪ್ಲೀಸ್ ಬಾಗ್ಲು ತೆಗೀರಿ ತಾತ. ನಾ ತಪ್ಪು ಮಾಡ್ಬಿಟ್ಟೆ. ನೀವೇನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ಪ್ಲೀಸ್ ಬಾಗ್ಲು ತೆಗೀರಿ ತಾತ. ತಾತ ಮಾವ, ಮಾವ, ನಿಮ್ ಕಾಲಕ್ಕೆ ಬೀಳ್ತೀನಿ ಮಾವ. ದಯವಿಟ್ಟು ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ಇವಾಗೇನಾದ್ರೂ ನಿರ್ಧಾರ ತಗೊಂಡ್ರೆ ನಿಮ್ ಸೊಸೆನೂ ಅದೇ ನಿರ್ಧಾರ ತಗೋಬೇಕಾಗತ್ತೆ. ಡೋರ್ ಓಪನ್ ಆಯ್ತು ಕಣೆ. ದತ್ತಣ್ಣ ಮನೆ ಬಾಗಿಲಿಗೆ ಬಂದಿದ್ದಾರೆ. ಆಚೆ ನಿಲ್ಸಿ ಮಾತಾಡೋದು ಮನೆಗೆ ಶ್ರೇಯಸ್ಸಲ್ಲ. ನಿನ್ ಮೊಮ್ಮಗನಿಗೆ ಅಂತ ಕೆಟ್ಟ ಮನಸ್ಸಿದ್ರೆ ಅವನು ಮನೆಯವರೆಗೂ ಬರ್ತಾನೆ ಇರ್ಲಿಲ್ಲ. ಹಾಗೆ ಹಾರಿಸ್ಕೊಂಡು ಹೋಗ್ಬಿಡ್ತಿದ್ದ. ಅಣ್ಣ, ನೀನು ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಬಾಗಿಲು ತೆಗಿಯೋಣ.
ಶುಭ ನುಡಿಯ ಸೋಮ ಅಂದ್ರೆ ಗೂಬಿ ಕುಣಿತಿದೆಯಲ್ಲ ಮಾಮ ಅಂದ್ರಂತೆ. ಹಾಗಾಯ್ತು ನಿನ್ನ ಕತೆ. ಮೊದಲು ಇಲ್ಲಿ ಏನು ಮಾಡಬೇಕು ಅದನ್ನ ಮಾಡು. ತುಳಸಿ ಬಾಮ ಹೆಕ್ಕೋ. ಭಾರತಿ ಎತ್ತಿರಿ ನಾರಿಯರೆಲ್ಲರೂ ಚಂದದ ಸೀತಾರಾಮರಿಗೆ. ಪುಟ್ಟ, ಬಲ್ಗಾಲಲ್ಲಿ ಸೇರೋದು ಹೊಸಲು ತುಳಿದೆ ದಾಟಿ ಒಳಗ್ ಬಾ. ಹೇಗಾಗುತ್ತೆ ತುಳಸಿ? ಅತ್ತೆ ನೀನು ಅಷ್ಟು ಸುಲಭವಾಗಿ ಹೇಗೆ ಒಳಗ್ ಕರ್ಕೊಂಡ್ಬಿಡ್ತೀಯ? ಗಂಡನ ಹೆಸರು ಹೇಳಿದ್ರೆ ಮಾತ್ರ ಒಳಗ್ ಕರ್ಕೊಳ್ಳೋದು. ಅಯ್ಯೋ ಅದಕ್ಕೇನಂತೆ, ನನ್ ಗಂಡನ ಹೆಸರು ಸಮರ್. ಹೇ ಪುಟ್ಟ, ಗಂಡನ ಹೆಸರು ಹೇಳುವಾಗ ಸ್ವಲ್ಪ ಭಯ ಭಕ್ತಿ ಬೇಡವಾ? ಸದ್ಯ ಸಮರ್ಥ ಅಂತ ಹೇಳಿದ್ನಲ್ಲ, ಅದೇ ಸಮಾಧಾನ. ಎಲ್ಲಿ ಗೂಬೆ ಸೋಂಬೇರಿ ಸುಬ್ಬ ಅಂತ ಹೇಳ್ತಾಳೆ ಅಂತ ಭಯ ಆಗಿತ್ತು ನನಗೆ. ಸೇರೋದು ಬಲ್ಗಾಲಿಟ್ಟು ಒಳಗಡೆ ಬಾ. ಅವ್ರು ಹೇಗೆ ಅಂತ ನನ್ಗೆ ಪಾಪುಗೆ ಗೊತ್ತು, ಆದ್ರೆ ಸಿರಿ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರು ನಮ್ಮ ಮೇಲೆ ಎಷ್ಟೇ ಕೂಗಾಡ್ಬೋದು, ಕೋಪ ಮಾಡ್ಕೋಬಹುದು, ಆದ್ರೆ ಹಿಂದೆ ಇರೋದು ನಮ್ಮ ಮೇಲಿರೋ ಕಾಳಜಿ ಅಷ್ಟೇ. ನಮ್ಮ ಯಜಮಾನ್ರು ತೀರ್ಕೊಂಡಾಗ ಸಂಧ್ಯಾ ಕೈಗೂಸು, ಪಾಪುಗೆ 3 ವರ್ಷ. ಮುಂದೆ ಏನು ಅಂತ ಗೊತ್ತಿಲ್ಲದೆ ಅಳ್ತಾ ಕೂತಿದ್ದೆ. ಆಗ ಮಾವ ನನ್ನ ಹತ್ರ ಬಂದು, ಇನ್ಮೇಲೆ ನೀನ್ ನನ್ನ ಸೊಸೆ ಅಲ್ಲ ಮಗಳು ಅಂದ್ರು. ನಿಮ್ಮೆಲ್ಲರ ಜವಾಬ್ದಾರಿ ನಂದೇ ಅಂದ್ರು. ನಾನು ಯಾವತ್ತೂ ಮನೆಯಿಂದ ಆಚೆ ಹೋಗಿ ದುಡ್ದೋಳಲ್ಲ. ನಮ್ ಎಲ್ರೂ ಬೇಕು ಬೇಡಗಳನ್ನ ಅವರೇ ನೋಡ್ಕೊಂಡ್ರು. ನನ್ನಿಬ್ರು ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರು. ತಮ್ಗೆ ಅಂತ ಏನು ಮಾಡ್ಕೊಳ್ಳಿಲ್ಲ. ನಮ್ಗೆ ಅಂತ ಎಲ್ಲ ಉಳಿಸಿದ್ರು. ಈ ಮನೇನು ಕಟ್ಟಿಸ್ಕೊಟ್ರು. ಒಂದಿನ ರಾತ್ರಿ ಸಮರ್ಥ ಜ್ವರದಿಂದ ಒದ್ದಾಡ್ತಾ ಇದ್ದ. ಹೊರಗಡೆಗೆ ಹೋಗೋಕ್ಕಾಗದೆ ಇರೋಷ್ಟು ಜೋರ್ ಮಳೆ. ಆಟೋನು ಸಿಕ್ಲಿಲ್ಲ. ಆಗ ಮಾವ ಒಂದ್ ಕೈಲಿ ಛತ್ರಿ, ಒಂದ್ ಕೈಲಿ ಸಮರ್ಥನ ಎತ್ಕೊಂಡು ಕ್ಲಿನಿಕ್ವರೆಗೂ 4 ಕಿಲೋಮೀಟರ್ ನಡ್ಕೊಂಡು ಹೋದ್ರು. ಇಂಥದೆಲ್ಲ ತುಂಬಾ ಇದೆ. ಬಹುಶಃ ಮಾವ ಇದನ್ನೆಲ್ಲ ಮರ್ತಿದಾರೋ ಏನೋ, ಆದ್ರೆ ನಾನ್ ಮರ್ತಿಲ್ಲ. ಅವ್ರು ನನಗೆ ಮಗಳ ಸ್ಥಾನ ಕೊಟ್ಟಿದ್ದಾರೆ. ನಾನು ಅದನ್ನು ಉಳಿಸ್ಕೊಂಡು ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರು ನನಗೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ. ಎಲ್ರು ಅನ್ಕೊಂಡಿದ್ದಾರೆ ಮಾವನ್ ಕಂಡ್ರೆ ನನಗೆ ಭಯ ಅಂತ. ಅದು ಭಯ ಅಲ್ಲ, ಅದು ಭಯ ಅಲ್ಲ, ಭಕ್ತಿ ಭಕ್ತಿ. ರೀ, ಈಗ್ಲಾದ್ರೂ ಗೊತ್ತಾಯ್ತೇನ್ರಿ? ಸೊಸೆ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡ್ರಿ. ಈಗ ನಿಮ್ ಸೊಸೆ ಏನ್ ಮಾಡಿದ್ಲು? ಬಂದಿದ್ದಂತೂ ಬರೀ ಗೈಯಲ್ಲಿ. ತವ್ರ ಮನೆಯಲ್ಲಿ ಕವಡೆ ಕಾಸ್ಗೂ ಗತಿ ಇಲ್ಲ ಇವಳಿಗೆ. ಏನಾದ್ರೂ ದಕ್ಕಿಸ್ಕೊಳ್ತಾಳೆ ಅಂದ್ರೆ ಈಗ ಅದಕ್ಕೂ ಮಣ್ಣು ಬಿತ್ತು.
ಲೇ ಇವಳೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ಅಲ್ಲ ಇದನ್ನೆಲ್ಲ ಅವಳು ಏನು ಬೇಕು ಅಂತ ಮಾಡಿದ್ಲೇನೆ? ಅವಳು ನನ್ನ ಮಗಳ ಪಿಂಕಿನ ಅವ್ರ ಅಣ್ಣ ಸಮರ್ಥನ ಕೊಟ್ಟು ಮದುವೆ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಲು. ಆದ್ರೆ ಆಗ್ಲಿಲ್ಲಪ್ಪ. ಅದಾಗ್ಲಿಲ್ಲ ಅಂದ ಮಾತ್ರಕ್ಕೆ ಇವಳನ್ನ ನಮ್ಮ ಸೊಸೆ ಅಲ್ಲ ಅಂತ ಹೇಳಕ್ಕಾಗತ್ತೀಯ ನಾವು? ಹೌದಪ್ಪ, ಇದ್ರ ಸಂಧಿಂದ ಏನೂ ತಪ್ಪಿಲ್ಲ. ನೋಡಮ್ಮ, ನೀನು ನಮ್ಮ ಮನೆ ಸೊಸೆ ಅಂದ ಮೇಲೆ ನಿನ್ನ ಬಗ್ಗೆ ನಮಗೆ ಕಾಳಜಿ ಇರುತ್ತೆ, ಹೌದಲ್ವಾ? ಈಗ ನೀನು ನಿಮ್ಮ ಮನೇಲಿ ಯಾರಿಗೂ ಹೇಳ್ದೆ ನಮ್ಮ ಪ್ರಸಾದಿನ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಬಂದೆ. ಆಗದು ದೊಡ್ಡ ಅಪರಾಧ ಆಗೋಯ್ತು. ಅದೇ ಕೆಲಸ ಈಗ ನಿಮ್ಮ ಅಣ್ಣ ಮಾಡಿದ್ರೆ ಅದನ್ನ ನ್ಯಾಯ ಅಂತ ಹೇಗಮ್ಮ ಒಪ್ಪಕ್ಕಾಗತ್ತೆ ನಾವು? ನೋಡಮ್ಮ, ಈಗ ಆಯ್ತಲ್ಲ ಅಂತ ನೀನ್ ಸುಮ್ಮನೆ ಕೂತ್ಬಿಟ್ರೆ ನಿಂಗೆ ನ್ಯಾಯ ಸಿಗಲ್ಲ. ನಿನ್ನ ಪಾಲಿಗೆ ಏನೇನ್ ಸಿಗಬೇಕೋ ಅದನ್ನ ನೀನು ಪಡ್ಕೋಬೇಕಾದ್ರೆ ನೀನ್ ಏನ್ ಮಾಡ್ಬೇಕೋ ಅದನ್ನ ಮಾಡು. ಹೌದು ಸಂಧ್ಯಾ, ಅದರಲ್ಲಿ ಅರ್ಧ ಪಾಲ್ ನಿಂದು. ಯಾವುದೇ ಕಾರಣಕ್ಕೆ ಬಿಡಬೇಡ. ನಮಗೆಲ್ಲ ಊಟ ತಿಂಡಿ ಕರೆಕ್ಟ್ ಟೈಮಿಗೆ ಮಾಡಬೇಕು ಅಂತೀರಾ. ಈಗ ತಿಂಡಿ ತಿನ್ನಕ್ಕೆ ನಿಮ್ಗೆ ಟೈಮ್ ಇಲ್ಲ ಅಂತೀರಾ. ತಗೊಳ್ಳಿ ಸರ್. ಅಯ್ಯೋ, ನನಗೇನು ಆಗಿಲ್ಲಪ್ಪ. ನನಗಂತ ಹಸು ಇಲ್ಲ, ಆಮೇಲೆ ತಿಂತೀನಿ. ಆಮೇಲೆ ಇನ್ನೊಂದ್ಸರಿ ತಿನ್ನು ಅಂತ್ರಿ ಸರ್. ಈಗ ತಗೊಳ್ಳಿ ಸರ್. ತಿನ್ನಿ ಸರ್, ಪ್ಲೀಸ್ ಸರ್. ಆ ದೇವರು ನನ್ನ ಮಕ್ಕಳನ್ನ ನನ್ನಿಂದ ದೂರ ಇಟ್ಟ. ಅದನ್ನು ಸರಿ ದೂಗ್ಸೋಕ್ಕೆ ನಿಮ್ಮಂಥ 100 ಮಕ್ಕಳನ್ನು. ಮಾವ, ಮಾವ, ಮಾವ ಬನ್ನಿ ಮಾವ. ಮಾವ, ಊಟ ರೆಡಿ ಇದೆ, ಬನ್ನಿ. ಮಾವ, ಬೆಳಗಿಂದ ನೀವೇನು ತಿಂದಿಲ್ಲ, ಊಟಕ್ಕೆ ಬನ್ನಿ ಮಾವ. ನಾನೊಂದ್ಸಲ ಟ್ರೈ ಮಾಡ್ಲಾ? ಗುರುಗಳೇ, ಹಿಟ್ಲರ್ಗೆ ಟ್ಯೂಷನ್ ಕೊಟ್ಟವರೇ ನಮ್ಮ ತಾತ. ರಿಸ್ಕ್ ಬೇಡ. ಅಲ್ಲ, ಮನೆಗೆ ಹಿರಿಯರು, ಅವ್ರನ್ನ ಉಪವಾಸ ಬಿಟ್ಟು ನಾವು ಎಲ್ಲ ಸುಮ್ಮನೆ ಇರಿ. ತಾತನ ನಾನು ಊಟ ಕರ್ಕೊಂಡು ಬರ್ತೀನಿ. ಯಾಕೋ ನಗ್ತಿದ್ಯಾ? ಮತ್ತಿನ್ನೇನೆ ಅಮ್ಮ, ಇವಳಿಗೆ ಟವಲ್ ಇಲ್ಲ ಖರ್ಚಿಫ್ ಕೊಟ್ಟು ಕಳ್ಸು, ಒರ್ಸ್ಕೊಳಕ್ ಬೇಕಾಗತ್ತೆ. ಹೋಗ. ಹೋಗೆ. 3 ವರ್ಷದಿಂದ ನನ್ನನ್ನು ಲವ್ ಮಾಡ್ತಿದ್ಯಾ. ನನ್ನ ಕೆಪಾಸಿಟಿ ಏನು ಅಂತ ನಿಂಗೆ ಗೊತ್ತಿಲ್ವಾ? ಹುಡ್ತಾಗಿಂದ ನೋಡ್ತಾ ಇದ್ದೀನಿ. ನಮ್ಮ ತಾತನ ಕೆಪಾಸಿಟಿ ನನಗೆ ಗೊತ್ತಿಲ್ವಾ? ಬೆಚ್ಚ ಬೆಟ್ಸ್. ಆದ್ರೆ ಏನ್ ಬೆಟ್ಸ್? ನೀನೇ ಹೇಳು. ನಡಿ. ಬೆಟ್ಸ್ ಏನ್ ಗೊತ್ತಾ? ಏನು? ನಾನು ಹತ್ತೆ ಎಣಿಸ್ತೇನೆ. ಅಷ್ಟ್ರಲ್ಲಿ ತಾತ ಬಾಗ್ಲು ತೆಗಿಬೇಕು. ಇಲ್ಲ ಅಂದ್ರೆ ಅದು ಕೊಡ್ಬೇಕು. ಆದ್ರೂ ನೀನ್ ಕಂಜೂಸ್ಕೊಂಡು ಬರೀ 10 ಕೇಳ್ತೀಯ. ಈಗ ಟಾಸ್ಕ್ ಶುರು. ಟಿಕ್ ಟಿಕ್ 1. ತಾತ, ಎಲ್ಲ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಪ್ಲೀಸ್ ಬನ್ನಿ ತಾತ. ಅಮ್ಮ ನಿಮ್ಗೆ ಶುಗರ್ ಇದೆ ಅಂತ ಹೇಳ್ತಾ ಇದ್ರು. ನೀವು ಊಟ ಮಾಡ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತೆ. ಬನ್ನಿ ತಾತ.
ತಾತ ಬಸ್ಸು ಇನ್ನು ಒಂದೇ ಒಂದು ಕೌಂಟ್ ಇರೋದು, ಅದೇನು ಪ್ರಯತ್ನ ಮಾಡ್ತೀಯೋ ಮಾಡಿ. ಅಯ್ಯೋ ಅಮ್ಮ, ಏನಾಯ್ತಮ್ಮ? ನೋಡ್ಕೊಂಡು ಓಡಾಡೋದಲ್ವಾ ಅಮ್ಮ? ಯಾಕೆ ಇಷ್ಟು ಅವಸರ ನಿಮ್ಗೆ? ಅಪ್ಪ ಅಪ್ಪ, ಕುದುರೆ ಎಲ್ಲಾದ್ರೂ ಹೀಗ್ ಮೂವ್ ಆಗುತ್ತೇನಪ್ಪ? ಎಲ್ ಶೇಪ್ ಅಲ್ಲಿ ತಾನೇ ಮೂವ್ ಆಗೋದು. ಅಪ್ಪ ಸಿರಿ, ಹೇಗೋ ನನ್ನನ್ನು ನಾನು ಮರೆಯೋಕೆ ಮುಂಚೆ ನಿನ್ನ ಮದುವೆನ ಕಣ್ ತುಂಬ ನೋಡ್ಬಿಟ್ಟೆ ಮಗಳೇ. ಜೀವನದಲ್ಲಿ ಇನ್ನೇನೂ ಆಸೆ ಇಲ್ಲ. ತುಳಸಿಯವ್ರ ಋಣನ ತೀರ್ಸಕ್ಕಾಗಲ್ಲ ನಾನು. ಇನ್ನೂ ಏನೇನೋ ಇದೆ, ಹೇಳಕ್ಕಾಗಲ್ವೇ? ಯಾಕೋ? ಇವತ್ತು ತಾತನ್ ಕರೆಯೋ ಬೆಟ್ಟಲ್ಲಿ ಸೋತಿದ್ದೀನಿ, ಲೆಕ್ಕ ಚುಪ್ತಾಗ್ಬೇಕು. ಸೊ ಅಪ್ಪ, ಈ ಪೇಂಟಿಂಗು ನಾನು ನನ್ನ ಫ್ರೆಂಡ್ಸ್ ಹತ್ರ ಲಾಸ್ಟ್ ಟೈಮ್ ತರಿಸಿದ್ದೆ. ಪೆದ್ದು ಕಣೆ ತುಳಸಿ, ನೀನು ಈಗ ತಾನೇ ಮದ್ವೆ ಆಗಿದ್ದಾರೆ. ರೂಮ್ಗೆ ಹೋಗುವಾಗ ಬಾಗಲ್ ತಟ್ಬಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಇನ್ಮೇಲಾದ್ರೂ ಹುಷಾರಾಗಿರು. ಮಾಡೋದೆಲ್ಲ ಇಂಥದ್ದೇ ಕೆಲಸ ನೀನು. ನೋಡಿ ಏನಾಯ್ತು ಅಂತ. ಏನಾಯ್ತು? ಏನೋ ಆಗೇ ಇಲ್ವಲ್ಲ. ಹಾ, ಅಮ್ಮನ ಎದುರು ನಂಗೆ ಎಷ್ಟು ಮುಜುಗರ ಆಯ್ತು ಗೊತ್ತಾ? ಒಳ್ಳೆ ಕತೆ ಆಯ್ತು ಕಣೆ. ಮುಜುಗರ ಆಗುವಂಥದ್ದು ಏನಾಯ್ತು? ಹೊಸ ಜೋಡಿನ, ಇದೆಲ್ಲ ಕಾಮನ್ ಕಣೆ. ಅಮ್ಮಂಗೆ ಇದೆಲ್ಲ ಅರ್ಥ ಆಗುತ್ತೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಓಕೆನಾ? ಈ ಜ್ಯೂಸ್ ಕುಡಿ, ಎಲ್ಲ ಸರಿ ಹೋಗು. ಒಳ್ಳೆ ತುಳಸಿ ನೀನು. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ಮನೇಲಿ ದೊಡ್ಡವ್ರು ಇದ್ದಾರೆ ಅಂದಮೇಲೆ ಅವರೇ ರೂಮ್ ಬಾಗ್ಲು ಹಾಕೋಬೇಕು ತಾನೆ. ಪಾಪಮ್ಮ, ವಯಸ್ಸಿನ ಹುಡುಗರು, ಅವ್ರಿಗೆ ಹೇಗೆ ಬೇಕೋ ಹಾಗಿರ್ಲಿ ಬಿಡಿ. ದೊಡ್ಡವರಾಗಿ ನಾವು ತಾನೇ ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ಬೇಕು. ಹೌದು ತುಳಸಿ, ಇವತ್ತು ರಾತ್ರಿನೇ ಪ್ರಸ್ತಾವ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಆದರೆ ನನಗೂ ಅದೇ ಭಯ ಆಗ್ತಾ ಇರೋದು. ಮಾವನವ್ರು ಏನು ಅನ್ಕೋತಾರೋ ಏನೋ. ಅದು ಅಲ್ಲದೆ ಈ ವಿಷಯ ಎಲ್ಲ ಅವ್ರ ಹತ್ರ ನಾನು ಹೇಗೆ ಮಾತಾಡಲಿ? ಯೋಚನೆ ಮಾಡಬೇಡ ತುಳಸಿ. ದತ್ತಣ್ಣವ್ರ ಹತ್ರ ಮಾತಾಡೋದಕ್ಕೆ ಒಂದು ದಾರಿ ಇದೆ. ನಮ್ಮ ಮನೆಯವ್ರ ಹತ್ರ ಹೇಳ್ತೀನಿ. ಇವರು ದತ್ತಣ್ಣರ ಹತ್ರ ಮಾತಾಡಿದ್ರೆ ಅವ್ರು ಇಲ್ಲ ಅಂತ ಹೇಳಲ್ಲ. ಏನಂತೀಯ? ಹಾ, ಹೇಗೋ ಒಂದು ಮಾಡಿಮ್ಮ. ಇಬ್ರು ಜೊತೆಗೆ ಹೋಗಿದ್ದಾರೆ. ವಾಪಸ್ ಬರ್ತಾ ಇದ್ದಂಗೆ ಮಾತಾಡಿಮ್ಮ. ನಿಮ್ ಮಗಳ ಸಿರಿಗೆ ಮದುವೆ ಆಗಿದೆ. ಈಗ ಅವಳು ನನ್ನ ಮನೆ ಸೊಸೆ. ಹೌದಲ್ಲ? ಕ್ಷಮಿಸಿ,
ಯಾವುದೋ ಯೋಚನೆಯಲ್ಲಿ ಮರ್ತೇ ಬಿಟ್ಟೆ. ಈ ಮನೆಯಲ್ಲಿ ಸಿರಿ ಇಲ್ಲ ಅಂದರೆ ಮನಸ್ಸು ಒಪ್ಪೋದೇ ಇಲ್ಲ. ನನ್ಗೆ ಅರ್ಥ ಆಗತ್ತೆ ಅಣ್ಣ. ನೀವು ಅವಳು ಯೋಚನೆ ಬಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮಾತ್ರೆ ತಗೊಂಡ್ರಾ? ಮಾತ್ರೆ ಹೀಗೆ ಹೇಳಿದ್ರೆ ಹೇಗಣ್ಣ? ಹೋಗ್ಲಿ, ಯಾವ ಮಾತ್ರೆ ಅಂತನಾದ್ರೂ ನೆನಪಿದೆಯಾ? ಬರ್ಕೊಂಡಿದ್ದೀನಿ. ಬೆಳಿಗ್ಗೆ ಯಾವ್ದು ತಗೋಬೇಕು, ಮಧ್ಯಾಹ್ನ ಯಾವ್ದು ತಗೋಬೇಕು, ರಾತ್ರಿ ಯಾವ್ದು ತಗೋಬೇಕು ಅಂತ ಎಲ್ಲ ಬರೆದಿಟ್ಟಿದ್ದೀನಿ. ಆದರೆ ಅದನ್ನೆಲ್ಲಿ ಇಟ್ಟಿದ್ದೀನಿ ಗೊತ್ತಾಗ್ತಿಲ್ಲ. ನಿಮ್ಮ ರೂಮ್ ಶೆಲ್ಫಲ್ಲಿ ಏನಾದರೂ ಇರ್ಬೋದಾ? ಇಲ್ಲಾಂದ್ರೆ ಆ ಟೇಬಲ್ ಡ್ರಾರಲ್ಲಿ? ಹಾಂ, ನೋಡ್ತೀನಿ. ಹಾಂ, ಮಾತ್ರೆ ಸಿಕ್ತು. ಸದ್ಯ ಒಳ್ಳೇದಾಯ್ತು. ಊಟ ಮಾಡಿದ್ರೋ ಇಲ್ವೋ? ಅದು ದಿನ ಸಿರಿನೇ ಸಾಂಬಾರು ಮಾಡೋದು. ಹೋಗ್ಲಿ, ಮನೇಲಿ ಹಣ್ಣೇನಾದ್ರೂ ಇದೆಯಾ? ನೋಡ್ತೀನಿ. ಹಾಂ, ಹಣ್ಣಿದೆ, ಬ್ರೆಡ್ ಇದೆ. ಸರಿ, ಹಾಗಾದ್ರೆ ಅದನ್ನ ತಿಂದು ಮಾತ್ರೆ ತಗೊಳ್ಳಿ. ಒಳ್ಳೆ ನಿದ್ದೆ ಬರುತ್ತೆ. ನಾಳೆ ಬೆಳಗ್ಗೆ ಮತ್ತೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಹುಷಾರ್. ಹಾಂ, ಸರಿ. ನೀನಾ? ಯಾವಾಗ ಬಂದೆ? ನೀವು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೇನೆ ಬಂದೆ. ಯಾಕಮ್ಮ ಗಾಬರಿ ಆಗಿದ್ದೀರಾ? ಇಲ್ಲ, ಅದು ಸಡನ್ ಆಗಿ ಬಂದಿಯಲ್ಲ ಅಷ್ಟೇ. ಏನಾದ್ರೂ ಸಮಸ್ಯೆನಮ್ಮ? ಈ ಕಾಯಿಲೆ ಇರೋದು ಸಿರಿಗೂ ಗೊತ್ತಿಲ್ಲ, ಸಮರ್ಥಗೂ ಗೊತ್ತಿಲ್ಲ. ಯಾರ ಫೋನಲ್ಲಿ? ಸಮಸ್ಯೆ ಏನೂ ಇಲ್ಲ, ಯಾರೋ ನೆಂಟ್ರು. ಸರಿ, ನಾನು ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಟೇಬಲ್ ಮೇಲಿದೆ, ಬಾ ಕೊಡ್ತೀನಿ. ಅಮ್ಮ, ನಿಮ್ ಸೇವೆ ಮಾಡಕ್ಕಂತೂ ಅವಕಾಶ ಮಾಡ್ಕೊಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನನ್ನ ಕೆಲಸನಾದ್ರೂ ನನಗೆ ಮಾಡ್ಕೊಳಕ್ ಬಿಡಿ. ಒಳ್ಳೆ ಹುಡುಗಿ ಸೊಸೆಯಾಗಿದ್ದಾಳೆ ಅಂತ ಖುಷಿ ಪಡ್ಲೋ ಅಥವಾ ತಂದೆಯಿಂದ ದೂರ ಆದ್ಲು ಅಂತ ದುಃಖ ಪಡ್ಲೋ ಗೊತ್ತಾಗ್ತಾ ಇಲ್ಲ. ಅವ್ರ ಕಾಯಿಲೆ ಆದಷ್ಟು ಬೇಗ ವಾಸಿ ಆಗ್ಲಪ್ಪ ದೇವಿ. ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಎಸಿಬೇಕು. ಯಾರು ಬಿಡ್ತಾರೆ ಅವ್ರು ಸೋತಾಗೆ. ಗೆದ್ದವರು ಸೋತವ್ರಿಗೆ ಏನು ಹೇಳ್ತಾರೆ, ಸೋತವ್ರು ಆ ಕೆಲಸ ಮಾಡ್ಬೇಕು. ಆಯ್ತಾ? ತಗೋಮ್ಮ. ಅವನಿಗೆ ಎಸಿ, ಅವನು ಹಿಡಿದ್ರೆ ಸರಿ, ಬಿಟ್ಟ ಅಂದ್ರೆ ನೀ ಗೆದ್ದೆ, ಅವನು ಸೋತ. ಸೋತ್ಲು. ಈಗ ಇವನ್ ಹೇಳಿದ್ದು ನೀವು ಮಾಡಬೇಕು. ಏನ್ ಬೇಕು? ಒಂದು ಒಳ್ಳೆ ಹಾಡಾಡು. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಣಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ದಂಡಪಿಂಡವೇ. ಹೇಳಮ್ಮ. ಅವರು ಒಂದು ಹಾಡು ಹೇಳಿ. ಇವನ ಹಾಡಪ್ಪ. ಅಂಕಲ್, ನೀವು ನಮ್ಗೆ ಹೆಲ್ಪ್ ಮಾಡ್ತೀರಲ್ಲ? ಹಾಡೋಣ. ರೆಡಿ. ನೀ ಹಾಡ್ತೀಯೇನೋ? ಬಾರೆ ಬಾರೆ. ಬರ್ಲಿ ಹಾಡಿ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ. ನೀನ್ ಹೀಗ್ ನಿಧಾನವಾಗಿ ಬಾರೆ ಬಾರೆ ಅಂತ ಯಾವ ಹುಡುಗಿ ಬರ್ತಾಳ, ಓಡಾಡ್ತಾಳೆ. ನೀವೇ ಹಾಡ್ರಮ್ಮ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕ್ಕೆ
ಎಲ್ಲರೆದುರು ಮಾನ ಹೋಗಿ ಕೊನೆಗೆ ನೀನು ಮನೆಗೆ ಓಡುವೆ. ಸ್ಟಾಪ್. ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಸೋತಿದ್ದಿಲ್ಲ, ಮನೆಗೆ ಹೋಗಿದ್ದಿಲ್ಲ. ದತ್ತನ ಇನ್ನು ಮುಹೂರ್ತ ಬಂದಿಲ್ವಾ? ಮುಹೂರ್ತ ಯಾವಾಗಲೂ ಬಂದು ಆಯ್ತು, ಹೋಗಿ ಆಯ್ತು. ಪಾಪ ಮತ್ತೆ ಕಾಯಿಸ್ತಿದ್ಯಾ ಇವ್ರನ್ನ? ಅವ್ರು ನಾನು ಕಾಯಿಸ್ಲಿಲ್ವಾ? ಸಮರ್ ಏಳು ಸಮರ್. 2 ನಿಮಿಷನಾ? ಸಮರ್ಥ್ ಏಳು ಸಮರ್ಥ್. 3 ನಿಮಿಷನಾ? ಸಮರ್ಥ್ ಎದ್ದೇಳು ಸಮರ್ಥ್. 5 ನಿಮಿಷ. ಎದ್ದೇಳ್ತೀಯ ಇಲ್ವಾ ಈಗ ನೀನು? ಎದ್ದೇಳು ಸಮರ್ಥ್, ಎದ್ದೇಳು. ಎತ್ತು ಬಾ. ಸಮರ್ಥ್ ಹೇಳು ಸಮರ್ಥ್, ಎದ್ದೇಳು ಸಮರ್ಥ್, ಟೈಮ್ ಆಯ್ತು. ಹೇಳು ಸಮರ್ಥ್. ಆಶೀಶು ಅಮ್ಮ ನೀವು ಬಿಡಿ, ನಾನು ಮಾಡ್ತೀನಿ. ನಾನು ನಿಂಗೇನು ಹೇಳ್ದೆ? 2 ದಿನ ನೀನು ಯಾವ ಕೆಲಸನೂ ಮಾಡಬಾರ್ದು. ನೀನು ಹೋಗು. ಈ ಪಾಪು ಇನ್ನೂ ಎದ್ದಿಲ್ವಾ? ಪಾಪು ಹೇಳು, ಪಾಪು ಹೇಳು, ಬೇಗ ಹೇಳು. ಎದ್ದೇಳು ಪಾಪು. ತಾತ ಪೂಜೆ ಕೂತ್ಕೊಂಡಿದ್ದಾರೆ, ಹೋಗ್ಲಿಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ. ಹೇಳಪ್ಪ, ರೆಡಿ. ಅಭಿ ಬ್ರೋ, ಅವ್ರದ್ದು ಆ್ಯಡ್ ಶೂಟ್ ಇಲ್ಲೇ ಇರೋದಂತೆ. ನನಗೂ ಎಲ್ಲ ಸೆಟಪ್ ಆದ್ಮೇಲೆ ಗೊತ್ತಾಗಿದ್ದು. ಮುಂಚೆನೆ ಗೊತ್ತಿದ್ರೆ ಬೇರೆ ಕಡೆ ಅರೇಂಜ್ ಮಾಡಿಸ್ತಿದ್ದೆ. ಬ್ರೋ, ಶೀಸ್ ಹಿಯರ್. ಪ್ರಭು, ವೆಲ್ಕಮ್. Glad to meet you. Thank you so much. If you don't mind, can we start the shoot? Yeah, sure. Please come. 1 second. ಮಾಧವ್ ಸರ್. ಹೆಲೋ ಮಾಧವ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ಮಮ್ಮ ನಿಮ್ಮ ದೊಡ್ಡ ಫ್ಯಾನ್. ಓ, ಅರೆ ನೀವು ಮೋನಿಕಾ ಅಲ್ವಾ? ಯಾ. ತುಂಬ ಸಂತೋಷ ಆಯ್ತು ನಿಮ್ಮನ್ನು ಮೀಟ್ ಮಾಡಿ. ನಿಮ್ಮ ತಾಯಿಯವ್ರಿಗೆ ಧನ್ಯವಾದ ಹೇಳಿ. ಶೋರ್ ಸರ್. ಸೋ ನೈಸ್ ಆಫ್ ಯು ಸರ್. ಒಂದು ಶೂಟ್ ಇದೆ, ಆಮೇಲೆ ಮೀಟ್ ಮಾಡ್ತೀನಿ. ಶೋರ್. ಸರ್ ನಮಸ್ತೆ, ಬನ್ನಿ ಸರ್, ಬನ್ನಿ. ಬೇಡ ಬೇಡ. ಆಹಾ, ಇದು ಬರೀ ಸಾಂಬಾರ್ ಪೌಡರ್ ಅಲ್ಲ. ನನ್ನ ಲೈಫ್ ಸ್ಟೈಲ್ ಅಲ್ಲಿ ಚೂರ್ ಚೂರಾಗಿ ಟಯರ್ಡ್ ಆಗಿ ಮನೆಗ್ ಹೋದ್ರೆ ರಿಲ್ಯಾಕ್ಸ್ ಮಾಡೋ ಸಾಂಬಾರ್ ಪೌಡರ್. ನಾನಂತೂ ಈ ಘಮಕ್ಕೆ ಫಿದಾ. ನೀವು? ಈ ಪ್ರಾಡಕ್ಟ್ ನಮ್ಮ ಬಿಸ್ನೆಸ್ ಅಲ್ಲ, ಇದು ಎಷ್ಟೋ ಹೆಣ್ಣು ಮಕ್ಕಳ ಇಮೋಷನ್. ಈ ಸಾಂಬಾರ್ ಪುಡಿಯಿಂದ ನಿಮ್ಮ ಅಡುಗೆ ಆಗೋ ಹಾಗೆ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ನಡೆಯುತ್ತೆ. ಇದ್ರ ಬೆಲೆ ದುಬಾರಿನಾ ಅಂತ ಅಂದ್ಕೋಬೇಡಿ. 5 ರೂಪಾಯಿ ಸ್ಯಾಷನಲ್ಲೂ ಇದು ಸಿಗುತ್ತೆ.